ನೋಡು ತಾಯಿ, ನಿನಗೆ ನಾನು ಯಾವ ರೀತಿ ಮಾಡ್ತೀನಿ ಅದು ನಿನಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಆದರೂ ಅರ್ಥ ಆಗುವಂತಹ ರೀತಿಯಲ್ಲಿ ಹೇಳಕ್ ಬಯಸ್ತೀನಿ. ಸಮಸ್ಯೆಗಳಿಗೆ ಪರಿಹಾರಗಳು ಕೆಲವೊಂದು ಸೂಕ್ತವಾಗಿರ್ತವೆ. ಅದು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಈಗೆಲ್ಲ ಉದಾಹರಣೆ, ಹಳ್ಳಿ ಮನೆಗಳಲ್ಲಿ, ನಿಮ್ದೇ ಹಳ್ಳಿ ಮನೆಯಲ್ಲಿ ಒಂದು ಹಾವಿದೆ. ನಿಮಗೆ ಗೊತ್ತಾಗುತ್ತಾ ಎಲ್ಲಿದೆ ಹಾವು ಅಂತ? ಹಾವು ಇರೋದು ನಿಜ, ಯಾಕೆಂದ್ರೆ ನೋಡಿದ್ದಾರೆ, ಸುಮಾರು ಜನ ಹಿರಿಯರು ನೋಡಿದ್ದಾರೆ, ನೀವು ಕಣ್ಣಾರೆ ನೋಡಿದ್ದೀರಾ. ಹಾವು ಇರೋದು ಎಲ್ಲಿದೆ? ಅದು ಸುಪ್ತವಾಗಿ ಎಲ್ಲೋ ಇದೆ ಅಥವಾ ಗುಪ್ತವಾಗಿದೆ, ಅದು ನಿನಗೆ ಗೊತ್ತಿಲ್ಲ. ಅದೇ ರೀತಿ ಪರಿಹಾರಗಳು ಕೂಡ ಈ ರೀತಿ ಸುಪ್ತವಾಗಿರ್ತವೆ, ಗುಪ್ತವಾಗಿರ್ತವೆ. ಅದನ್ನ ಹುಡುಕಾಡಿ ದೊಡ್ಡ ದೊಡ್ಡ ಸಮಸ್ಯೆಗೆ, ಬೃಹದಾಕಾರವಾಗಿರುವಂಥ ಸಮಸ್ಯೆಗೆ ಅದನ್ನು ಹುಡುಕಾಡಿ ಅದರಿಂದ ಮಾತ್ರ ಪರಿಹಾರ ಸಿಗೋದಕ್ಕೆ ಸಾಧ್ಯ. ಮತ್ತೆ ಕೆಲವೊಂದು ನಮ್ಮ ಕಣ್ಣೆದುರುಗಡೆ ಇರೋದಿಲ್ಲ, ಆದರೆ ಇರುತ್ತೆ. ಅದನ್ನು ಹುಡುಕಿದ್ರೆ ನಾವು ನೋಡಬಹುದು, ಕಾಣಿಸುತ್ತೆ. ಅಕ್ಕಪಕ್ಕದ ಮನೇಲಿ ಇರ್ತವೆ, ಯಾರೋ ರಿಲೇಟಿವ್ಸ್ ಹತ್ರ ಇರ್ತವೆ, ಅಥವಾ ಹೊರಗಡೆ ನಮ್ಮ ಸ್ನೇಹಿತರ ಹತ್ರ ಇರ್ತವೆ. ಅವ್ರ ಹತ್ರ ಹೋದ್ರೆ ಆ ಸಮಸ್ಯೆಗೆ ಪರಿಹಾರ ಸಿಗ್ತವೆ. ಇದನ್ನ ನೀನು ಎರಡನೇ ರೂಪದಲ್ಲಿ, ಅಂದ್ರೆ ಇದು ಗುಪ್ತವಾಗೂ ಇಲ್ಲ, ಸುಪ್ತವಾಗೂ ಇಲ್ಲ, ಕಣ್ಣಿಗೆ ಕಾಣಿಸುತ್ತೆ. ಬಟ್ ನಾವು ಹೋಗ್ಬೇಕು, ಅಲ್ಲಿಗೆ ಹೋದ್ರೆ ಮಾತ್ರ ಸಿಗ್ತವೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಮತ್ತೆ ಕೆಲವೊಂದು ಸಮಸ್ಯೆಗೆ ಪರಿಹಾರಗಳು ಸುಮ್ಮನೆ ಇದ್ಬಿಡು, ಅದೇ ಪರಿಹಾರ ಆಗ್ಬಿಡ್ತದೆ. ಅಂದ್ರೆ ಈಗ ಮಳೆ ಬರ್ತಾ ಇದೆ, ಅದೊಂದು ಸಮಸ್ಯೆ ನಿನಗೆ ಅಂದ್ರೆ ಸುಮ್ಮನೆ ಇದ್ಬಿಡು, ನಿಂತೋಗುತ್ತೆ. ಎಷ್ಟು ದಿವಸ ಮಳೆ ಬರ್ತದೆ? ಏನು ವರ್ಷಾನುಗಟ್ಟಲೆ ಮಳೆ ಹೋಯ್ತದೆ? ಒಂದು ಅರ್ಧ ಗಂಟೆ ಹುಯ್ಬೋದು, 1 ಗಂಟೆ ಹುಯ್ಬೋದು, ಅರ್ಧ ದಿವಸ ಹುಯ್ಬೋದು, ನಿಂತೋಗುತ್ತೆ. ಇದು ಪರಿಹಾರ ಇದೆ, ಸಮಸ್ಯೆನೇ ಅದು, ಆದರೆ ಪರಿಹಾರ ಆದಷ್ಟು ಕದೇ ಬಂದ್ಬಿಡ್ತದೆ. ಈಗ ನಿನಗೆ ಈ ಸಹಜವಾದಂತಹ ಪರಿಹಾರಗಳು ನಾವೆಲ್ಲ ನೋಡಿರ್ತೀವಿ. ಕರೆಂಟ್ ಇಲ್ಲ, ಅದೊಂದು ಸಮಸ್ಯೆ. ಬರ್ತದೆ, ಎಷ್ಟೊತ್ತು ಹೋಗುತ್ತೆ? ಅಕಸ್ಮಾತ್ ಹೋದ್ರೂ ಒಂದು ಅರ್ಧ ದಿವಸ ಹೋಗಿರ್ತದೆ. ಎಲ್ಲೋ ಕಂಬ ಬಿದ್ದೋಗಿದೆ, ಆ ಕಂಬ ನಿಲ್ಲಿಸಿ ಲೈನ್ ಮ್ಯಾನ್ ಬಂದು ಕೇಜಿಯವ್ರು ಬಂದು ಹಾಕೋರ್ಗು 1 ದಿವಸ ಆಗ್ಬಹುದು. ಬಟ್ ಬಂತಲ್ಲ, ನೀನೇನು ಅದಕ್ಕೆ ಕೂಗಾಡೋದ್ರಿಂದ, ಕಿರ್ಚಾಡೋದ್ರಿಂದ ದುಡ್ಡು ಖರ್ಚು ಮಾಡ್ದೇನು ಅದಕ್ಕೆ ಕರೆಂಟ್ ಬರೋದಕ್ಕೆ? ಮಳೆ ನಿಲ್ಲೋದಕ್ಕೇನೋ ದುಡ್ಡು ಖರ್ಚು ಮಾಡ್ದೇನು? ಇಲ್ಲ, ಅದೇ ಸರೋಯ್ತು. ಆ ರೀತಿ ಸಹಜವಾಗಿರುವಂತಹ ಸಮಸ್ಯೆಗಳು, ಅದು ಪರಿಹಾರ ಸಿಗುತ್ತೆ. ನಾವು ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಷ್ಟೆ. ಬಸ್ ಬರಲಿಲ್ಲ, ಬಸ್ ಸ್ಟಾಪಲ್ಲಿ ನಿಂತಿದ್ದೀಯ, ಎಷ್ಟೊತ್ತವರೆಗೂ ನಿಂತಿರ್ತೀಯ? ಬಸ್ ಸ್ಟಾಪಲ್ಲಿ ಒಂದು ಅರ್ಧ ಗಂಟೆ, 1 ಗಂಟೆ ಬರ್ತದೆ. ಒಂದು ಬಸ್ ಮಿಸ್ ಆದ್ರೆ ಇನ್ನೊಂದು ಬಸ್ ಬರ್ತದೆ, ನಿಂತ್ಕೋ. ಅದೊಂದು ಸಮಸ್ಯೆ. ಸುಮ್ಮನೆ ತಾಳ್ಮೆಯಿಂದ ಇದ್ರೆ ಸಾಕು, ಸಮಸ್ಯೆಗೆ ಪರಿಹಾರ ಆಗುತ್ತೆ. ಈಗ ನಿನಗೆ ಈ ರೀತಿ ಸಮಸ್ಯೆಗಳು ಗೊತ್ತಾಗುತ್ತೆ, ಅದನ್ನ ಅರ್ಥ ಮಾಡಿಸಿ ಹೇಳಿಸಿದ್ದೀನಿ. ಸೊ ನಿನ್ನ ಸ್ನೇಹಿತರ ಹತ್ರ ಹೋದ್ರೆ, ಅಕ್ಕಪಕ್ಕದ ಮನೆಯವ್ರ ಹತ್ರ ಹೋದ್ರೆ, ರಕ್ತ ಸಂಬಂಧಿಗಳ ಹತ್ರ ಹೋದ್ರೆ, ಎಲ್ಲೋ ಅಲ್ಲಿ ಹೋದ್ರೆ ಸಮಸ್ಯೆ ಬಗೆಹರಿಯುತ್ತೆ, ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನಂದ್ರೆ ಅಲ್ಲೋಗು. ಗುಪ್ತವಾಗಿರೋದು, ಸುಪ್ತವಾಗಿರೋದು ಬೇಕಾದ್ರೆ ನನ್ನ ಹತ್ರ ಬಾ, ಖಂಡಿತವಾಗ್ಲೂ. ಬಂದಿದ್ಯಾ? ಬಟ್ ನಿನಗೆಲ್ಲವನ್ನ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಪರಿಹಾರ ಕೊಡ್ತೀನಿ. ಯಾಕೆಂದ್ರೆ ಗುಪ್ತವಾಗಿರೋದು, ಸುಪ್ತವಾಗಿರೋದು ನಿನಗೆ ತಿಳ್ಕೊಳ್ಬೇಕು ಅಂದ್ರೆ 108 ಜನ್ಮ ಬೇಕು ಅದನ್ನ ತಿಳ್ಕೊಳ್ಳೋದಕ್ಕೆ. ಅದಕ್ಕೆಲ್ಲ ಸಾಧ್ಯವಾಗೋದಿಲ್ಲ. ಆದ್ರಿಂದ ಬಂದಿರೋದಕ್ಕೆ ನಾನು ನಿನಗೆ ಎಲ್ಲವನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ. ಈಗ ಪರಿಹಾರದ ಬಗ್ಗೆ ಗಮನ ಕೊಡೋಣ.